ಒಂದು ಕಾಯ್ದೆ ಕಾನೂನುಗಳು ಯಾವಾಗ ಅಗತ್ಯ ಬೀಳ್ತದೆ ಅಂತಂದ್ರೆ ಸಮಾಜದಲ್ಲಿ ನೈತಿಕತೆ ಅರ್ಥ ಕಳ್ಕೊಂಡಾಗ ಮತ್ತೆ ಸಹಾನುಭೂತಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಎಲ್ಲಿ ಮುಂದೆ ನಮ್ಮ ಮೇಲೆ ಈ ತರದ ಕಠಿಣವಾದಂತ ಕ್ರಮಗಳಾಗ್ಬೋದು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ರೆಗ್ಯುಲೇಷನ್ನೇ ಜಾರಿಗೆ ಬರದೇ ಇರೋ ರೀತಿ ಈ ತರದೆಲ್ಲ ಪ್ರತಿಭಟನೆಗಳನ್ನ ಮಾಡಿಸುವಂತದ್ದು, ನ್ಯಾಯಾಲಯಗಳಲ್ಲಿ ಕೇಸ್ಗಳನ್ನ ದಾಖಲು ಮಾಡುವಂತದ್ದು, ಇದು ಒಂದು ಷಡ್ಯಂತ್ರ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಗೆ ಈಡಾಗಿದ್ದಂತ, ವಿವಾದಕ್ಕೆ ಈಡಾಗಿದ್ದಂತ ವಿಚಾರ ಏನಂತಂದ್ರೆ UGC 2026ರಲ್ಲಿ ಏನ್ ರೆಗ್ಯುಲೇಷನ್ ನ ಜಾರಿಗೆ ತರೋದಕ್ಕೆ ಉದ್ದೇಶಿಸಿರುತ್ತೆ. ಈ ವಿಚಾರ ತುಂಬಾ ಚರ್ಚೆಗೆ ಈಡಾಗಿದ್ದಂತ, ವಿವಾದಕ್ಕೆ ಈಡಾಗಿದ್ದಂತ ವಿಚಾರ ಆಗಿರುತ್ತೆ. ಏನು ಈ ವಿವಾದದ ಕೇಂದ್ರ ವಿಷಯ ಅಂತ ನೋಡೋದಾದ್ರೆ UGC ಆಕ್ಟ್ 1956 ಇದು ಜಾರಿಗೆ ಬಂದ ನಂತರ 2012ರಲ್ಲಿ UGC ಕಮಿಷನ್ಗೆ ಸೆಕ್ಷನ್ 26 ಅನ್ವಯ ಪ್ರದತ್ತವಾದಂತ ಅಧಿಕಾರದ ಅಡಿಯಲ್ಲಿ ರೆಗ್ಯುಲೇಷನ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಇರುತ್ತೆ. ಅದರ ಅನ್ವಯ 2012ರಲ್ಲಿ ರೆಗ್ಯುಲೇಷನ್ಗಳನ್ನ ಜಾರಿಗೆ ತಂದಿರುತ್ತೆ. ಅದರಲ್ಲಿ ಹಲವಾರು ಮಾರ್ಪಾಡುಗಳನ್ನ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡು 2026ರಲ್ಲಿ ಒಂದು ಹೊಸ ರೆಗ್ಯುಲೇಷನ್ ನ ಜಾರಿಗೆ ತರೋದಕ್ಕೆ ಉದ್ದೇಶಿಸಿರುತ್ತೆ. ಇಲ್ಲಿ ಮೇಜರ್ ಚೇಂಜಸ್ ಏನಪ್ಪಾ ಅಂತ ಅಂದ್ರೆ 2012ರ ರೆಗ್ಯುಲೇಷನ್ ಅನ್ವಯ SC/ST ಗಳ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇತ್ತು ಅದನ್ನ ಮಾತ್ರ ರೆಗ್ಯುಲೇಟ್ ಮಾಡ್ತಾ ಇತ್ತು. ಆದ್ರೆ 2026ರಲ್ಲಿ ಈ ಒಂದು ರಕ್ಷಣೆ ಸೌಲಭ್ಯ OBC ಮತ್ತು EWS ವರ್ಗಕ್ಕೂ ಕೂಡ ವಿಸ್ತರಿಸುತ್ತೆ. ಇದು ಒಂದು ಮೇಜರ್ ಚೇಂಜಸ್. ಮತ್ತೆ ಇನ್ನೊಂದು ಚೇಂಜಸ್ ಏನಪ್ಪಾ ಅಂತಂದ್ರೆ ಈಕ್ವಿಟಿ ಕಮಿಟಿ ಅದನ್ನ ಎಲ್ಲ ರೆಗ್ಯುಲೇಟ್ ಮಾಡೋದಿಕ್ಕೆ ಮತ್ತೆ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ಳೋದಿಕ್ಕೆ ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಒಂದು ಈಕ್ವಿಟಿ ಕಮಿಟಿನ ರಚನೆ ಮಾಡಬೇಕು ಅಂತೇಳಿ ಆ ಒಂದು ಹೊಸ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸಮಾಜದಲ್ಲಿ ಹಲವಾರು ಕಾರಣಕ್ಕೆ ಅಂತ ಅಂದ್ರೆ ಜಾತಿ ಕಾರಣಕ್ಕಾಗಿರ್ಬೋದು, ಧರ್ಮದ ಕಾರಣಕ್ಕಾಗಿರ್ಬೋದು, ಜನಾಂಗದ ಕಾರಣಕ್ಕಾಗಿರ್ಬೋದು, ಭಾಷೆಯ ಕಾರಣಕ್ಕಾಗಿರ್ಬೋದು, ಹಲವಾರು ರೀತಿ ದೌರ್ಜನ್ಯಗಳು, ಶೋಷಣೆಗಳು ನಡೀತಾ ಇರುತ್ತೆ. ಅದು ಯೂನಿವರ್ಸಿಟಿ ಮತ್ತು ಕಾಲೇಜ್ಗಳಲ್ಲೂ ಕೂಡ ಇದೇ ರೀತಿಯ ದಬ್ಬಾಳಿಕೆ ದೌರ್ಜನ್ಯಗಳು ಆಗ್ತಾ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಹಲವಾರು ಆತ್ಮಹತ್ಯೆ ಪ್ರಕರಣಗಳು ಆಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸಲುವಾಗಿ ಈ ಒಂದು ರೆಗ್ಯುಲೇಷನ್ ನ 2026ರಲ್ಲಿ UGC ಜಾರಿಗೆ ತರೋದಕ್ಕೆ ಉದ್ದೇಶ ಹೊಂದಿರುತ್ತೆ. ಇದು ಸರಿಯಾದಂತ ಕ್ರಮ ಆಗಿದ್ರು ಸಹಿತ ಹಲವಾರು ರೀತಿ ಪ್ರತಿಭಟನೆಗಳನ್ನ ಮಾಡುವಂತದ್ದು, ಈ ರೆಗ್ಯುಲೇಷನ್ ಇಂದ ಒಂದು ವರ್ಗಕ್ಕೆ, ಸಾಮಾನ್ಯ ವರ್ಗಕ್ಕೆ ಅನ್ಯಾಯ ಆಗ್ಬಿಡ್ತೈತೆ, ಇನ್ನೆಲ್ಲ ದೌರ್ಜನ್ಯಗಳಾಗ್ಬಿಡ್ತವೆ, ಹಲವಾರು ಸುಳ್ಳು ಕಂಪ್ಲೇಂಟ್ಗಳು, ಸುಳ್ಳು ದೂರುಗಳು ದಾಖಲಾಗ್ಬಿಡ್ತದೆ ಅಂತ ಹೇಳುವಂಥದ್ದು ಎಲ್ಲ ಒಂದು ತರ್ಕರಹಿತವಾದಂತ ಒಂದು ಆರೋಪ ಅಂತ ಹೇಳ್ಬೋದು. ಒಂದು ಕಾಯ್ದೆ ಕಾನೂನುಗಳು ಯಾವಾಗ ಅಗತ್ಯ ಬೀಳ್ತದೆ ಅಂತಂದ್ರೆ ಸಮಾಜದಲ್ಲಿ ನೈತಿಕತೆ ಅರ್ಥ ಕಳ್ಕೊಂಡಾಗ ಮತ್ತೆ ಸಹಾನುಭೂತಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ. ಸಹಾನುಭೂತಿ ಇದ್ದದ್ದೇ ಆಗಿದ್ರೆ ಶತಮಾನಗಳಿಂದ ಏನು ದಬ್ಬಾಳಿಕೆ ದೌರ್ಜನ್ಯ ಶೋಷಣೆಗಳು ನಡ್ಕೊಂಡು ಬರ್ತಾ ಇದೆ ಇದು ಯಾವ್ದು ಇರ್ತಾ ಇರ್ಲಿಲ್ಲ. ಆದ್ರೆ ಸಹಾನುಭೂತಿ ಇಲ್ದಿರೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದೆ. ಆ ದಬ್ಬಾಳಿಕೆ ದೌರ್ಜನ್ಯಗಳು ಇರೋ ಕಾರಣಕ್ಕೋಸ್ಕರ ಅದನ್ನ ರೆಗ್ಯುಲೇಟ್ ಮಾಡ್ಬೇಕಾಗಿರುತ್ತೆ. ರೆಗ್ಯುಲೇಟ್ ಮಾಡೋಕ್ ಸಲುವಾಗಿ ಇಂತ ಒಂದು ಕಾಯ್ದೆ ಕಾನೂನುಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಬೇಕಾಗಿರುತ್ತೆ. ಅದನ್ನ ಇವತ್ತು UGC ಮಾಡಿದೆ. 2026ರಲ್ಲಿ ಒಂದು 2012 ರೆಗ್ಯುಲೇಷನ್ ಬದಲಾಗಿ 2026ರಲ್ಲಿ ಒಂದು ಹಲವಾರು ಬದಲಾವಣೆಗಳನ್ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಇದ್ರ ಬಗ್ಗೆ ಒಂದು ತಪ್ಪಾದ ರೀತಿಲಿ ಅರ್ಥ ವ್ಯಾಖ್ಯಾನ ಮಾಡುವಂತದ್ದು, ಈ ತರ ವಿವಾದನ ಹುಟ್ಟಾಕುವಂತದ್ದು, ಇದು ಉದ್ದೇಶಪೂರ್ವಕವಾಗಿ ಮತ್ತೆ ಪ್ರಚಾರದ ಗಿಮಿಕ್ ಆಗಿ ನಾವು ನೋಡ್ಬೇಕಾಗತ್ತೆ. ಮತ್ತೆ ಇದೇ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ನಿನ್ನೆ ಆ ಬಗ್ಗೆ ಒಂದು ತಾತ್ಕಾಲಿಕವಾದಂತ ತಡೆಯಾಜ್ಞೆ ಸಿಕ್ಕಿದೆ. ಆದ್ರೆ ಇಂಥ ಒಂದು ದಬ್ಬಾಳಿಕೆ ದೌರ್ಜನ್ಯಗಳನ್ನ ತಡೆಯುವಂತದ್ದ ಸಲುವಾಗಿ ಇಂಥ ರೆಗ್ಯುಲೇಷನ್ಸ್ಗಳು ಬೇಕಾಗುತ್ತೆ. ಮತ್ ಇಂಥ ಒಂದು ವಿವಾದಗಳನ್ನ ಮಾಡುವಂತದ್ದು, ಇಂಥ ಪ್ರತಿಭಟನೆಗಳನ್ನ ಮಾಡುವಂತದ್ದು, ಇದು ಎಲ್ಲಾನು ಕೂಡ ಷಡ್ಯಂತ್ರದ ಒಂದು ಭಾಗವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
ಯಾಕೆ ನಾನು ಷಡ್ಯಂತ್ರ ಅಂತ ಹೇಳಿ ಆರೋಪ ಮಾಡ್ತೀನಿ ಅಂತ ಅಂದ್ರೆ 2026ರಲ್ಲಿ ಏನು ರೆಗ್ಯುಲೇಷನ್ಸ್ ಗಳನ್ನ ಜಾರಿಗೆ ತರೋದಕ್ಕೆ ಹೊರಟಿದೆ UGC, ಅದರ ನಿಯಮ 11ರ ಪ್ರಕಾರ ಈ ಏನು ಕಾಲೇಜ್ಗಳು ಮತ್ತು ಯೂನಿವರ್ಸಿಟಿಗಳು ಒಂದಷ್ಟು ಗೈಡ್ಲೈನ್ಗಳಿದೆ. ಅಂದ್ರೆ ಈ ರೆಗ್ಯುಲೇಷನ್ ನ ಗೈಡ್ಲೈನ್ ಈಕ್ವಿಟಿ ತರೋದ್ರ ಸಲುವಾಗಿ ಕ್ರಮ ವಹಿಸಬೇಕಾದಂತ ಒಂದು ಕಟ್ಟುನಿಟ್ಟಿನ ನಿಯಮ ಇರುತ್ತೆ. ಇದನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸದೇ ಇದ್ದಂತ ಸಂದರ್ಭದಲ್ಲಿ ಕಾಲೇಜ್ಗಳಿಗೆ ಮತ್ತೆ ಯೂನಿವರ್ಸಿಟಿಗಳಿಗೆ ಏನು ಪರವಾನಗಿ ಕೊಟ್ಟಿದೆ ಆ ಪರವಾನಗಿಗಳನ್ನ ರದ್ದು ಮಾಡುವಂತದ್ದು, ಮತ್ತೆ ಒಂದು ಅಟಾನಮಸ್ ಮಾನ್ಯತೆ ಸಿಕ್ಕಿರ್ಬೋದು, ಏಡೆಡ್ ಆಗಿರ್ಬೋದು, ಇದೆಲ್ಲಾ ಮಾನ್ಯತೆಗಳನ್ನ ರದ್ದು ಮಾಡುವಂತದ್ರ ಮೂಲಕ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ UGCಗೆ ಇರುತ್ತೆ ನಿಯಮಾವಳಿ 11ರ ಪ್ರಕಾರ. ಇದರಿಂದ ಆಗಬಹುದಾದಂತ ತನ್ನ ಮೇಲೆ ಆಗಬಹುದಾದಂತ ಕ್ರಮಗಳನ್ನ ವಿಚಾರವಾಗಿ ಕಾಲೇಜ್ಗಳಿಗಾಗಿರ್ಬೋದು, ಯೂನಿವರ್ಸಿಟಿಗಳಿಗಾಗಿರ್ಬೋದು ಭಯ ಕಾಡ್ತಿದೆ. ಎಲ್ಲಿ ಮುಂದೆ ನಮ್ಮ ಮೇಲೆ ಈ ತರದ ಕಠಿಣವಾದಂತ ಕ್ರಮಗಳಾಗ್ಬೋದು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ರೆಗ್ಯುಲೇಷನ್ನೇ ಜಾರಿಗೆ ಬರದೇ ಇರೋ ರೀತಿ ಈ ತರದೆಲ್ಲ ಪ್ರತಿಭಟನೆಗಳನ್ನ ಮಾಡಿಸುವಂತದ್ದು, ನ್ಯಾಯಾಲಯಗಳಲ್ಲಿ ಕೇಸ್ಗಳನ್ನ ದಾಖಲು ಮಾಡುವಂತದ್ದು, ಇದು ಒಂದು ಷಡ್ಯಂತ್ರ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದು ಕಾಮೆಂಟ್ ಮೂಲಕ ತಿಳಿಸಬಹುದು. ನಮಸ್ಕಾರ.